ನೋಡಿ ದೀಪಗಳನ್ನೆಲ್ಲ ಇವಾಗ ಲೈನಿಗೆ ಉರಿಸಿಟ್ಟಿದ್ದೇವೆ. ನೋಡಿ ಇದು ನಮ್ಮ ದಂಡೆಯಲ್ಲಿ ದೀಪಗಳು ಹೇಗೆ ಉರಿತುಂಟು ನೋಡಿ. ಕತ್ತಲಲ್ಲಿ ಬೆಳಕು ಯಾವ ಥರ ಕಾಣ್ತಾ ಉಂಟು ಅಂತ ನೋಡಿ. ಇದು ದೂರದಿಂದ ವಿಡಿಯೋ ಮಾಡುವಾಗ ನಮ್ಮ ಮನೆ ಯಾವ ಥರ ಕಾಣ್ತಾ ಉಂಟು ಅಂತ ನೋಡಿ. ಇಲ್ಲೆಲ್ಲ ದೀಪ ಎಲ್ಲ ಇಡುವಾಗ ಕಪ್ಪೆಗಳೆಲ್ಲ ಶಬ್ದ ಮಾಡ್ತಾ ಉಂಟು ನೋಡಿ. ಇದು ಮೆಟ್ಲಿಗೆಲ್ಲ ದೀಪ ಇಟ್ಟಿದ್ದಾರೆ ನೋಡಿ. ನಮ್ಮ ಮನೆಯ ಹೊರಗಡೆ ನಮ್ಮ ತಂದೆಯವರು ಒಂದು ತಬಲ ಹಿಡಿದುಕೊಂಡು ಬಾರಿಸ್ತಿದ್ದಾರೆ. ನಮ್ಮ ಮಗನಿಗಂತೂ ಈಗ ಅವಸರ ಯಾವಾಗ ಒಂದು ಸರಿ ಪಟಾಕಿ ಬಿಡಲಿಲ್ಲ ಅಂತ ಆಗ್ತಾ ಉಂಟು ನೋಡಿ. ಇದು ನಮ್ಮ ತಂದೆಯವರು ಒಳಗಿನಿಂದ ತಬಲ ಬಾರಿಸ್ತಾ ಇದ್ದಾರೆ. ಅವರ ಪಾಡಿಗೆ ಒಬ್ಬರೇ ಬಾರಿಸ್ತಾ ಇದ್ದಾರೆ. ಯಾಕೆಂತೇಳಿದ್ರೆ ನಾವೆಲ್ಲ ಹೊರಗಡೆ ಬ್ಯುಸಿಯಲ್ಲಿದ್ದೇವೆ, ದೀಪ ಇಡೋದರಲ್ಲೆಲ್ಲ ನೋಡಿ. ನಮ್ಮ ತುಳಸಿ ಕಟ್ಟೆಯ ಸುತ್ತ ದೀಪ ಎಲ್ಲ ಇಟ್ಟಿದ್ದೇವೆ. ಇದು ದೀಪಾವಳಿ ಆದ್ದರಿಂದ ಸ್ವಲ್ಪ ಕಡಿಮೆನೇ ನೋಡಿ. ಇದು ಕತ್ತಲಲ್ಲಿ ಬೆಳಕು ಯಾವ ಥರ ಕಾಣ್ತಾ ಉಂಟು ಅಂತೇಳಿ. ಇನ್ನು ನಾಡಿದ್ದು ತುಳಸಿ ಹಬ್ಬಕ್ಕೆ ಸ್ವಲ್ಪ ಇದಕ್ಕಿಂತ ಜಾಸ್ತಿ ದೀಪ ಇಡ್ತೇವೆ ನೋಡಿ. ಎಲ್ಲ ನಮ್ಮ ದಂಡೆಗಳಿಗೆಲ್ಲ ದೀಪಗಳನ್ನು ಲೈನ್ ಪ್ರಕಾರವಾಗಿ ಇಟ್ಟಿದ್ದೇವೆ. ಅದರಲ್ಲಿ ಬೆಳಕು ಯಾವ ಥರ ಕಾಣ್ತಾ ಉಂಟು ನೋಡಿ. ಅದಕ್ಕೆ ಕತ್ತಲಲ್ಲಿ ಒಂದು ನೋಡೋದೇ ಒಂದು ಚಂದ ಈ ಬೆಳಕಿನ ಹಬ್ಬ ದೀಪಾವಳಿಯನ್ನು. ನಮ್ಮ ಹತ್ರ ಯಾಕೆಂತೇಳಿ ದಿಬಿಲೆ ಬೇಕಿದ್ರೆ ಎಷ್ಟು ಬೇಕಾದರೆ ಉಂಟು. ದಿಬಿಲೆಗೆ ಏನು ತೊಂದರೆ ಇಲ್ಲ. ಹಾಗಾಗಿ ಎಷ್ಟು ದೀಪ ಬೇಕಾದರೆ ಸೋರಿಸಿಡ್ಬೋದು ನೋಡಿ. ದೂರದಿಂದ ನಮ್ಮ ಮನೆ ಎಷ್ಟು ಸುಂದರವಾಗಿ ಕಾಣ್ತಾ ಉಂಟು ಅಂತೇಳಿ. ಇದು ಕ್ಯಾಮರಾಯಿನ ಒಂದು ಆಟೋ ಫೋಕಸ್ ಹೊಡಿತು ಉಂಟು. ಹಾಗೆ ಒಂದ್ಸರಿ ಬ್ಲರ್ ಒಂದ್ಸರಿ ಕ್ಲೀನಾಗಿ ಕಾಣ್ತಾ ಉಂಟು. ಕತ್ತಲಲ್ಲಿ ವಿಡಿಯೋ ಮಾಡುವಾಗ ಇದೇ ಥರ ಆಗೋದು ನೋಡಿ. ನಮ್ಮ ಮನೆಯ ಸುತ್ತ ಯಾವ ಥರ ಕಾಣ್ತಾ ಉಂಟು ನೋಡಿ. ನಮ್ಮ ಗೂಡು ದೀಪ ಕೂಡ ಅತಿ ಸುಂದರವಾಗಿ ಕಾಣ್ತಾ ಉಂಟು ನೋಡಿ. ಇದು ಮಣ್ಣಿನ ಹಣತೆ. ನಾವು ಯಾಕೆಂತ ಹೇಳಿದರೆ ದೀಪ ಈ ಮಣ್ಣಿನ ಹಣತೆ ಇದರಲ್ಲಿ ದೀಪ ಉರಿಸ್ಬೇಕಂತೆ ತಿಬಳದಲ್ಲಿ. ಹಾಗೆ ಪ್ರತಿಯೊಬ್ಬರು ಸಹ ಮಣ್ಣಿನ ಹಣತೆ ಇದು ತಿಬಳದಲ್ಲಿ ದೀಪ ಉರಿಸ್ಬೇಕಂತೆ. ಗಾಳಿ ಜೋರಾಗಿ ಬರ್ತಾ ಉಂಟು. ಯಾಕೆಂದರೆ ನಿನ್ನೆ ಸಹ ಇದೇ ಪ್ರಕಾರ ಗಾಳಿ ಬಂದು ಮತ್ತೆ ಹನಿ ಮಳೆ ಬರಲಿಕ್ಕೆ ಶುರುವಾಗಿತ್ತು. ಇವತ್ತು ಸಹ ಅದೇ ಥರ ಒಂದು ತಣ್ಣನೆ ಗಾಳಿ ಬರ್ತಾ ಉಂಟು. ಮಳೆ ನೀನು ಬರ್ತದೇನ ನೋಡಿ. ಇವನು ಪಟಾಕಿ ಎಲ್ಲ ರೆಡಿ ಮಾಡಿದ್ದಾನೆ ಬಿಡಲಿಕ್ಕೆ ಅಂತೇಳಿ. ಯಾಕೆಂತೇಳಿದ್ರೆ ಈ ಸರ್ತಿ ಮಕ್ಕಳಿಗೆಲ್ಲ ಪಟಾಕಿ ಬಿಡೋದನ್ನು ವಿಡಿಯೋ ಮಾಡಿ ತೋರಿಸಬಾರ್ದು ಅಂತ ಉಂಟು. ಹಾಗೆ ಯಾಕೆಂತೇಳಿದ್ರೆ ತುಂಬ ಮಕ್ಕಳೆಲ್ಲ ಪಟಾಕಿ ಎಲ್ಲ ಬಿಟ್ಟು ತುಂಬ ಅನಾಹುತ ಆಗಿದಂತೆ. ಹಾಗಾಗಿ ಎರಡೆರಡು ಒಟ್ಟಿಗೆ ಬಿಡಬೇಡ, ರಪ್ಪ ಕಾಲಿರ್ತದೆ. ಯಾಕೆ ರಪ್ಪ ಮುಗಿಸ್ಬೇಡ, ಒಂದೊಂದು ಬಿಡು.